ಸಾರಿಗೆ ಇಲಾಖೆಯ ನೌಕರರು ಸರ್ಕಾರದ ವಿರುದ್ಧ ಮುಷ್ಕರದ ಕಹಳೆಯನ್ನು ಮೊಳಗಿಸಿದ್ದಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ನಿರ್ಧಾರ ಆಗಬೇಕು. ಸಂಧಾನ ಸಕ್ಸಸ್ ಆದ್ರೆ ನಾಳಿನ ಮುಷ್ಕರವನ್ನ ಕೈಬಿಡ್ತಾರೆ. ಸಂಧಾನ ಸಕ್ಸಸ್ ಆಗಿಲ್ಲ ಅಂತಂದ್ರೆ ನಾಳೆ 4 ನಿಗಮಗಳ ಯಾವುದೇ ಬಸ್ ರಸ್ತೆಗಿಳಿಯೋದಿಲ್ಲ ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಸಾರಿಗೆ ನೌಕರರ ಮುಖಂಡರು ಘೋಷಣೆಯನ್ನ ಮಾಡಿದ್ದಾರೆ. ಸರ್ಕಾರದ ಮುಂದಿರುವಂತಹ ಸವಾಲುಗಳು ಏನೇನು? ರಾಜ್ಯ ಸರ್ಕಾರ ಸ್ವಲ್ಪ ಸಮಯಾವಕಾಶವನ್ನ ಕೇಳುವಂತಹ ಸಾಧ್ಯತೆ ಇದೆ. ಆಗ್ಲೇ ಮುಖ್ಯಮಂತ್ರಿಗಳು ಯಾವ ರೀತಿ ಮನವೊಲಿಕೆ ಮಾಡ್ತಿದ್ದಾರೆ ಅನ್ನುವಂತಹ ಪಾಯಿಂಟ್ಸ್ ನ ಹೇಳ್ತಾ ಇದೆ. 2027ರ ನಂತರ ನಾವು ವೇತನವನ್ನ ಪರಿಷ್ಕರಣೆ ಮಾಡ್ತೀವಿ, ಅಲ್ಲಿ ತನಕ ಸಮಯಾವಕಾಶ ಕೊಡಿ ಅಂತ ಹೇಳಿ ಸರ್ಕಾರ ಮನವಿ ಮಾಡ್ಕೊಳ್ತಾ ಇದೆ. ಸಾರಿಗೆ ನೌಕರರಿಗೆ ಸಮಯಾವಕಾಶವನ್ನ ಕೇಳ್ತಾ ಇದೆ. ಬಟ್ ಸಾರಿಗೆ ಇಲಾಖೆಯ ನೌಕರರು ಅದಕ್ಕೆ ಒಪ್ಕೊಳ್ತಾರಾ ಗೊತ್ತಿಲ್ಲ. ಆ ಮನವೊಲಿಕೆಯ ಪ್ರಯತ್ನ ಸದ್ಯ ಆಗ್ತಾ ಇದೆ. ಸರ್ಕಾರ ಕನಿಷ್ಠ ಸಮಯಾವಕಾಶಕ್ಕೆ ಮನವಿ ಮಾಡಬಹುದು. ಒಂದಿಷ್ಟು ದಿನ, ಒಂದಿಷ್ಟು ತಿಂಗಳುಗಳ ಟೈಮ್ ಕೊಡಿ ಅಂತ ಕೇಳಬಹುದು. ಹಂತ ಹಂತವಾಗಿ ಅರಿಯರ್ಸ್ ನೀಡುವ ಭರವಸೆಯನ್ನ ಕೊಡಬಹುದು. 38 ತಿಂಗಳ ಬಾಕಿ ಇದೆ ಅಂತ ಸಾರಿಗೆ ನೌಕರರು ಹೇಳ್ತಾ ಇರೋದು. ಅದನ್ನ ಹಂತ ಹಂತವಾಗಿ ನಿಮಗೆ ನೀಡ್ತೀವಿ ಅನ್ನುವಂತಹ ಭರವಸೆಯನ್ನ ಸರ್ಕಾರ ನೀಡಬಹುದು. ಅರಿಯರ್ಸ್ ಬದಲಾಗಿ ನೌಕರರ ಸಂಬಳವನ್ನ ಹೆಚ್ಚು ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಸರ್ಕಾರ ಕೊಡಬಹುದು. ಆ ಆಯ್ಕೆ ಸರ್ಕಾರದ ಮುಂದಿದೆ. ಜೊತೆಗೆ ವಜಾಗೊಂಡಿರುವಂತಹ ನೌಕರರನ್ನ ಮರು ನೇಮಕ ಮಾಡುವಂತಹ ಸಾಧ್ಯತೆ ಇದೆ. ಆ ನಿರ್ಧಾರವನ್ನ ಸರ್ಕಾರ ತಗೊಳ್ಳಬಹುದು. ಸದ್ಯಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ಯತ್ನವನ್ನ ಸರ್ಕಾರ ಮಾಡಬಹುದು ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಯಾಕಂದ್ರೆ ಸದ್ಯಕ್ಕೆ ಸಿಚುವೇಶನ್ ಕಂಟ್ರೋಲ್ ಮಾಡಬೇಕು. ನಾಳೆಯಿಂದ ರಾಜ್ಯದ ಜನರಿಗೆ ತೊಂದರೆ ಆಗಬಾರ್ದು, ಶಾಲೆಗೆ ಹೋಗುವಂತಹ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಎಮರ್ಜೆನ್ಸಿಗೆ ಒಂದು ಊರಿಂದ ಒಂದು ಊರಿಗೆ ಹೋಗುವವರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು. ಬಸ್ಸುಗಳು ಸಂಚಾರದ ಜೀವನಾಡಿ ರಾಜ್ಯದಲ್ಲಿ. ಹಾಗಾಗಿ ಅದೇನಾದ್ರೂ ಸ್ಟಾಪ್ ಆಗ್ಬಿಟ್ರೆ ರಾಜ್ಯಾದ್ಯಂತ ಸಮಸ್ಯೆ ಆಗ್ಬಿಡುತ್ತೆ, ರಾಜ್ಯಾದ್ಯಂತ ಖೇಯಾಸ್ ಕ್ರಿಯೇಟ್ ಆಗ್ಬಿಡುತ್ತೆ. ಹಾಗಾಗಿ ಸರ್ಕಾರ ಈ ಪ್ರಯತ್ನಕ್ಕೆ ಮುಂದಾಗಬಹುದು. ಒಂದು ವೇಳೆ ಸಂಧಾನ ವಿಫಲ ಆದ್ರೆ, ಮುಖ್ಯಮಂತ್ರಿಗಳ ಮನವೊಲಿಕೆಗೆ ಹೋರಾಟಗಾರರು ಒಪ್ಪದೇ ಇದ್ರೆ ಆಗ ಏನಾಗಬಹುದು? ಸರ್ಕಾರದ ಪ್ಲಾನ್ ಬಿ ಏನು? ಹೆಚ್ಚು ಖಾಸಗಿ ಬಸ್ಗಳ ಸಂಚಾರಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಪ್ಲಾನ್ ಬಿ ಅನ್ನ ಸಿದ್ಧ ಮಾಡಿಕೊಂಡಿದೆ ರಾಜ್ಯ ಸರ್ಕಾರ. ಹೆಚ್ಚಿನ ಖಾಸಗಿ ಬಸ್ಗಳನ್ನ ನಿಯೋಜನೆ ಮಾಡಿಕೊಳ್ಳುವುದು ಇವರ ಮುಷ್ಕರ ಮುಗಿಯೋ ತನಕ. ಬಿಎಂಟಿಸಿಯಲ್ಲಿರುವಂತಹ ಖಾಸಗಿ ಎಲೆಕ್ಟ್ರಿಕ್ ಬಸ್ಗಳ ಸಂಚಾರವನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಇನ್ನು ಬೆಂಗಳೂರಿನಲ್ಲಿ ಮೆಟ್ರೋ ಸಂಚಾರದ ಅವಧಿಯನ್ನ ಹೆಚ್ಚಳ ಮಾಡೋದು, ಹೆಚ್ಚಿನ ಟ್ರಿಪ್ಗಳನ್ನ ಹಾಕೋದು, ಅದಕ್ಕೆ ಸೂಚನೆಯನ್ನ ಆಲ್ರೆಡಿ ಸರ್ಕಾರ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಹೊಸ ಸಿಬ್ಬಂದಿ ಯಾರನ್ನ 2000 ಸಿಬ್ಬಂದಿಯನ್ನ ನೇಮಕ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆಯೋ ಅವರಿಂದ ಬಸ್ ಸಂಚಾರ ಆರಂಭ ಮಾಡೋದಕ್ಕೆ ಪ್ಲಾನ್ ಅನ್ನ ಸರ್ಕಾರ ಹಾಕೊಂಡಿದೆ. ಹೊಸದಾಗಿ ನೇಮಕವಾಗಿರುವಂತಹ ನೌಕರರನ್ನ ರಸ್ತೆಗಿಳಿಸುವಂತಹ ಪ್ಲಾನ್. ಹೆಚ್ಚಿನ ಸಂಖ್ಯೆಯಲ್ಲಿ ಖಾಸಗಿ ಚಾಲಕರನ್ನ ರಸ್ತೆಗಿಳಿಸುವುದಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಇಫ್ ಇನ್ ಕೇಸ್ ಈ ಸಂಧಾನ ವಿಫಲ ಆದ್ರೆ ಅನ್ನುವಂಥ ಮಾಹಿತಿ ಇದೆ. ಅನಂತ ಸುಬ್ಬರಾವ್ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಅವರು ನಿನ್ನೆಯೇ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಈ ಹಿಂದೆಯೂ ಸಾರಿಗೆ ಇಲಾಖೆ ಈ ರೀತಿ ಮುಷ್ಕರ ಕೈಗೊಂಡಂತಹ ಟೈಮ್ನಲ್ಲಿ ಖಾಸಗಿ ಬಸ್ಗಳನ್ನ, ಖಾಸಗಿ ಚಾಲಕರಿಗೆ ಸರ್ಕಾರ ಡಿಪೆಂಡ್ ಆಗಿತ್ತು. ಅದು ಯಾವಾಗಲೂ ಕೂಡ ಸಕ್ಸಸ್ ಆಗಲಿಲ್ಲ. ಅವರಿಗೆ ಪೂರ್ಣ ಪ್ರಮಾಣದಲ್ಲಿ ಜನರಿಗೆ ಸೇವೆಯನ್ನ ಒದಗಿಸುವುದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗೆ ಮಾಡುವುದಕ್ಕಿಂತ ನಮ್ಮ ಬೇಡಿಕೆಯನ್ನ ಈಡೇರಿಸಲಿ, ನಾವೇ 5ನೇ ತಾರೀಕು ರಸ್ತೆಗೆ ಬಸ್ಗಳನ್ನ ಇಳಿಸ್ತೀವಲ್ಲ ಅನ್ನುವಂಥ ಪಟ್ಟನ್ನ ಹಿಡಿದಿದ್ದಾರೆ. ಗೊತ್ತಿಲ್ಲ ಏನಾಗತ್ತೆ ಅಂತ ಹೇಳಿ. ಇನ್ನು ಖಾಸಗಿ ವೆಹಿಕಲ್ಗಳ ಮೊರೆ ಹೋದ್ರೆ ಅಥವಾ ಖಾಸಗಿ ಬಸ್ಗಳ ಮೊರೆ ಹೋದ್ರೆ ಆಗ ಏನಾಗುತ್ತೆ? ಖಾಸಗಿ ಬಸ್ಗಳು ಪ್ರಮುಖವಾಗಿ ಉಚಿತವಾಗಿ ಬಸ್ ಸೇವೆಯನ್ನ ಕೊಡೋದಿಲ್ಲ. ಇದು ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕು. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿಯಲ್ಲಿದೆ. ಆ ಶಕ್ತಿ ಯೋಜನೆಯ ಅಡಿಯಲ್ಲಿ ಜನ, ಅದರಲ್ಲೂ ಪ್ರಮುಖವಾಗಿ ಮಹಿಳೆಯರು ಉಚಿತವಾಗಿ ಸಂಚಾರವನ್ನ ಮಾಡ್ತಿದ್ದಾರೆ. ಖಾಸಗಿ ಬಸ್ಗಳು ಉಚಿತವಾಗಿ ಬಸ್ ಸೇವೆಯನ್ನ ನೀಡುವುದಿಲ್ಲ. ಖಾಸಗಿ ಬಸ್ ಶಕ್ತಿ ಯೋಜನೆಯಡಿ ಉಚಿತ ಸೇವೆಯನ್ನ ನೀಡಲ್ಲ. ಇದರಿಂದಾಗಿ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆಗೆ ಕುತ್ತು ಬರುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕುವ ಹಾಗಿಲ್ಲ. ಇದು ಭವಿಷ್ಯದಲ್ಲಿ ಸರ್ಕಾರ ಸಾರಿಗೆ ವಲಯಕ್ಕೆ ತೊಂದರೆಯನ್ನ ಕೊಡುವಂತಹ ಸಾಧ್ಯತೆ ಇದೆ. ಕೆಲ ಲಿಮಿಟೆಡ್ ಜಾಗದಲ್ಲಿ ಮಾತ್ರ ಸದ್ಯಕ್ಕೆ ಖಾಸಗಿ ಬಸ್ಗಳು ಓಡಾಡ್ತಾ ಇರೋದು. ಮುಂದೆ ಖಾಸಗಿ ಬಸ್ ಸರ್ವಿಸ್ ಹೆಚ್ಚು ಡಿಪೆಂಡ್ ಆಗಬಹುದು. ಈ ಕಾರಣಕ್ಕೆ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಿದೆ ಸದ್ಯ ರಾಜ್ಯ ಸರ್ಕಾರ. ಏನಾಗುತ್ತೆ ಗೊತ್ತಿಲ್ಲ. ಈ ಸಂಧಾನ ಸಭೆಯ ರಿಸಲ್ಟ್ ಗೊತ್ತಾಗಬೇಕು. ಸಂಧಾನ ಸಭೆ ಫಸ್ಟಿಗೆ ಆಗ್ತಾ ಇರೋದು ಜಂಟಿ ಕ್ರಿಯಾ ಸಮಿತಿ ಜೊತೆ, ಅಂದ್ರೆ ಯಾರು ಮುಷ್ಕರಕ್ಕೆ ಇಳಿದಿದ್ದಾರೋ ಅವರ ಜೊತೆ ಈಗ ಮೊದಲಿಗೆ ಸಭೆ ಆಗ್ತಾ ಇರೋದು. ಮುಖ್ಯಮಂತ್ರಿಗಳು ಮನವೊಲಿಕೆ ಮಾಡುವಂತಹ ಸತತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಇಫ್ ಇನ್ ಕೇಸ್ ಈ ಸಭೆ
ವಿಫಲ ಆಯಿತು ಅನ್ನುವಂಥ ಪಕ್ಷದಲ್ಲಿ ಅಥವಾ ಈ ಸಭೆ ಮುಗಿದಂತ ನಂತರದಲ್ಲಿ ಮತ್ತೊಂದು ಒಕ್ಕೂಟದ ಜೊತೆ ಸಭೆ ನಡೆಯುತ್ತೆ. ಆ ಒಕ್ಕೂಟ ಯಾವುದು? ಅವರು ಈ ಮುಷ್ಕರಕ್ಕೆ ಸಾಥನ್ನ ಕೊಡ್ತಾ ಇಲ್ಲ. ಅವರು ಕೂಡ ಸಾರಿಗೆ ಇಲಾಖೆಯ ನೌಕರರೇ. ಅವ್ರ ಜೊತೆ ಸಭೆಯನ್ನ ಮಾಡ್ತಾರೆ ಮುಖ್ಯಮಂತ್ರಿಗಳು. ಅದಾದ ಬಳಿಕ ನಾಳೆ ಏನಾಗುತ್ತೆ ಅನ್ನುವುದು ಸ್ಪಷ್ಟವಾಗಲಿದೆ. ನಾಳೆ ಬಸ್ಗಳು ರಸ್ತೆಗೆ ಇಳಿತಾವೋ ಇಲ್ವೋ ಅನ್ನುವಂಥ ಕ್ಲಾರಿಟಿ ಲಭ್ಯವಾಗಲಿದೆ. ಹಿಂದೆ ಇರುವ ಬಿಜೆಪಿ ಸರ್ಕಾರವು 1/1/2020 ಜಾರಿಗೆ ಬರುವಂತೆ ವೇತನ ಪರಿಷ್ಕರಣೆ ಮಾಡಬೇಕಾಗಿತ್ತು. ಆದರೆ ಕೋವಿಡ್ ಪ್ರಯುಕ್ತ 3ನೇ ತಿಂಗಳಲ್ಲಿ 23ರಲ್ಲಿ ವೇತನ ಪರಿಷ್ಕರಣೆ ಮಾಡಿತು. ಆದರೆ ಆ ಹಿಂದಿನ 38 ತಿಂಗಳ ಹಿಂಬಾಕಿಯನ್ನು ನಮಗೆ ಸರ್ಕಾರ ಕೊಡಬೇಕಾಗಿತ್ತು. ಇದುವರೆಗೂ ಕೊಡ್ತೀವಿ ಅಂತ ಕಾಲಹರಣ ಮಾಡ್ತಾ ಬಂತು. ಹೊಸ ವೇತನ ಪರಿಷ್ಕರಣೆಯು 1/1/24ರಿಂದ ಆಗಬೇಕಾಗಿತ್ತು, ಅದನ್ನೂ ಆಗಿಲ್ಲ. ಇದನ್ನು ಮಾಡಿ ಅಂತ ಕೇಳಿದ್ದಕ್ಕೆ ಇದುವರೆಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ CM ಸಾಹೇಬರು ಕೊಡ್ತೀವಿ ಅಂತೇಳಿ ಹೇಳ್ತಾ ಬಂದರು. 2-3 ಸಭೆಗಳಾದವು. 3ನೇ ಸಭೆಯಲ್ಲಿ ಇದ್ರ ಬಗ್ಗೆ ನಾವು ಹಿಂದಿನ ಸರ್ಕಾರನ ಕೇಳಬೇಕಾಗಿತ್ತು. ನೀವು ಅರಿಯರ್ಸ್ ಕೊಡೋದ್ರ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ. ಈಗ 2023 ವೇತನ ಪರಿಷ್ಕರಣೆ ಆಗಿದೆ. 4 ವರ್ಷಕ್ಕೊಮ್ಮೆ ಅಂದರೆ 27ಕ್ಕೆ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತೇಳಿ ಜಾಬ್ ನೀಡಿ ಸಭೆಯಿಂದ ಹೊರಗೆ ಹೋಗಿರ್ತಾರೆ. ಇದನ್ನು ವಿರೋಧಿಸಿ ನಮ್ಮ ಸಂಘಟನೆಗಳು ನಾಳೆ ಅನಿರ್ದಿಷ್ಟ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈಗಾಗಲೇ ಈ ಹಿಂದೆ ಏನು ಮೊನ್ನೆ 30ನೇ ತಾರೀಕಿಗೆ ಒಂದು ದಿನ ಸಾಮೂಹಿಕವಾಗಿ ಉಪವಾಸ ಸತ್ಯಾಗ್ರಹ ಮಾಡಿದ್ದೀವಿ. ಹಾಗೂ ಎಲ್ಲ ನೌಕರರು ಸಂಪೂರ್ಣ ಸಹಕಾರ ನೀಡಿ ಉಪವಾಸ ಸತ್ಯಾಗ್ರಹವನ್ನು ಯಶಸ್ವಿಗೊಳಿಸಿದ್ದಾರೆ. ಈಗ ನಾವು ನಾಳೆ ಇವತ್ತೇನು 12 ಗಂಟೆಗೆ ಸಭೆ ಇದೆ ಅಂತ ಸಭೆಯಲ್ಲಿ ಏನಾದರೂ ತೀರ್ಮಾನವಾದರೆ ನಾವು ಮುಷ್ಕರ ಕೈ ಬಿಡ್ತೀವಿ. ಇಲ್ಲ ಅಂತಂದರೆ ಮುಷ್ಕರ ನಿಶ್ಚಿತ, ಮುಷ್ಕರ ಆಗೇ ಆಗುತ್ತೆ, ಯಾವುದೇ ಅನುಮಾನವಿಲ್ಲ, ಮುಷ್ಕರ ಆಗುತ್ತಂತ ಹೇಳ್ತಾ ಎಲ್ಲ ನಮ್ಮ ನೌಕರ ಸಿಬ್ಬಂದಿಗಳು ನಾಳೆ ಮುಷ್ಕರದಲ್ಲಿ ಭಾಗವಹಿಸ್ತಾರಂದರೆ ಮುಷ್ಕರದಲ್ಲಿ ಅವರವ್ರ ಮನೆಯಲ್ಲಿರ್ತಾರೆ. ಯಾವುದೇ ಜಾಗದಲ್ಲಿ ಮುಷ್ಕರವನ್ನು ಮಾಡಲ್ಲ. ಎಲ್ಲ ತಮ್ಮ ಕರ್ತವ್ಯಕ್ಕೆ ಬರದೆ ತಮ್ಮ ಮನೆಯಲ್ಲಿ ಆರಾಮ್ ಅವರ ಹೆಂಡ್ರ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಾರೆ. ಇದು ಎಷ್ಟು ಬಸ್ಗಳಿದೆ ಸರ್? ಒಟ್ಟು ರಾಮನಗರ ಘಟಕದಲ್ಲಿ 96 ಶೆಡ್ಯೂಲ್ ಅದಾವು. 96 ಶೆಡ್ಯೂಲ್ನು ನಾವು ನಿಲ್ಲಿಸ್ತೀವಿ ರಾಮನಗರ ಘಟಕದಲ್ಲಿ ಅಂತ ಹೇಳ್ಬೋದು. ಯಾರು ಹತ್ತಲ್ರಿ, 300 ಜನ ನೌಕರಿದ್ದೀವಿ ಸರ್. ಈಗ ನೀವು ಮುಷ್ಕರದಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಂತೇಳಿ ಒಂದಷ್ಟು. ಹೌದು, ಕರೆಕ್ಟು. ಸಾರ್ವಜನಿಕರಿಗೆ ತೊಂದರೆ ಮಾಡಬೇಕಂತ ನಮ್ಮದು ಉದ್ದೇಶ ಏನಿಲ್ಲ. ನಾವು ಈಗಾಗಲೇ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ನಮಗೆ ಬರ್ತಕ್ಕಂಥ ಸವಲತ್ತು ಸರ್ಕಾರ ಕೊಟ್ಟಿಲ್ಲ. ಆದ್ದರಿಂದ ನೀವು ಸಹಕರಿಸಬೇಕು. ನಮಗೆ ಬರ್ತಕ್ಕಂಥ ಸವಲತ್ತುಗಳನ್ನು ಸರ್ಕಾರ ಕೊಟ್ಟರೆ ನಾವು ತಕ್ಷಣವೇ ನಿಮ್ಮ ಸೇವೆ ಮಾಡೋದಕ್ಕೆ ಸದಾ ಸಿದ್ಧರಂತೆ ಹೇಳ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.